ನಾಳೆ ಭಾರತ ವಿಯೆಟ್ನಾಂ ಪ್ರಧಾನಿಗಳ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧ ವೃದ್ಧಿ ಸೇರಿ ಹಲವು ವಿಷಯಗಳ ಚರ್ಚೆ. ಕೃಷಿ ಕಾಯ್ದೆಗಳಲ್ಲಿ ಅಗತ್ಯ ಮಾರ್ಪಾಟು ಕುರಿತು ರೈತ ಮುಖಂಡರೊಂದಿಗೆ ಮುಕ್ತ ಮಾತುಕತೆಗೆ ಸರ್ಕಾರ ಸಿದ್ಧ, ಸಚಿವ ರಾಮದಾಸ್ ಅಠಾವಳೆ. ಕೃಷಿ ಇಲಾಖೆಯನ್ನು ಜನಸ್ನೇಹಿಯಾಗಿಸಲು ಅಗತ್ಯ ಕ್ರಮ, ಉನ್ನತೀಕರಣಕ್ಕೆ ತಂತ್ರಜ್ಞಾನ ಬಳಕೆ, ಸಚಿವ ಬಿಸಿ ಪಾಟೀಲ್. ರಾಜ್ಯದಲ್ಲಿ ಕೋವಿಡ್-19 ಲಸಿಕೆ ವಿತರಣೆಗೆ ಸಿದ್ಧತೆ, ಸಂಗ್ರಹ ಸಾಗಾಟಕ್ಕೆ ಸಕಲ ವ್ಯವಸ್ಥೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ವಾರ್ತೆಗಳ ವಿವರ. ವಿಯೆಟ್ನಾಂ ಪ್ರಧಾನಿ ನ್ಗುಯೆನ್ ಜುವಾನ್ ಫುಕ್ ಅವರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಾಳೆ ವರ್ಚುವಲ್ ಶೃಂಗಸಭೆಯಲ್ಲಿ ಸಮಾಲೋಚನೆ ನಡೆಸಲಿದ್ದಾರೆ. ಉಭಯ ನಾಯಕರು ವಿಸ್ತೃತ ಮಟ್ಟದ ದ್ವಿಪಕ್ಷೀಯ ಬಾಂಧವ್ಯ ಬಲವರ್ಧನೆ, ಪ್ರಾದೇಶಿಕ ಮತ್ತು ಜಾಗತಿಕ ವಿಚಾರಗಳ ಕುರಿತು ಚರ್ಚಿಸಲಿದ್ದಾರೆ. ಭಾರತ ವಿಯೆಟ್ನಾಂ ನಡುವೆ ಭವಿಷ್ಯದ ಅಭಿವೃದ್ಧಿ ಕುರಿತಂತೆ ಸಮಗ್ರ ಕಾರ್ಯತಂತ್ರ ಸಹಭಾಗಿತ್ವದ ಬಗ್ಗೆಯೂ ಚರ್ಚಿಸಲಿದ್ದಾರೆ. ಕೋವಿಡ್-19 ಸಂಕಷ್ಟ ಸಂದರ್ಭದಲ್ಲೂ ಉಭಯ ರಾಷ್ಟ್ರಗಳ ನಡುವೆ ಉನ್ನತ ಮಟ್ಟದ ವಿಚಾರ ವಿನಿಮಯ ಮುಂದುವರೆದಿದ್ದು, ವಿಯೆಟ್ನಾಂನ ಉಪಾಧ್ಯಕ್ಷ ಡ್ಯಾಂಗ್ ಥಿ ಎನ್ಗೆಕ್ ಥಿನ್ ಅವರು ಈ ವರ್ಷ ಫೆಬ್ರವರಿಯಲ್ಲಿ ಭಾರತಕ್ಕೆ ಭೇಟಿ ನೀಡಿದ್ದರು. ಕೋವಿಡ್ ಸೋಂಕು ನಿಯಂತ್ರಣ ಮತ್ತು ಸಮಸ್ಯೆಗಳನ್ನು ನಿವಾರಿಸುವ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ವಿಯೆಟ್ನಾಂ ಪ್ರಧಾನಿಯೊಂದಿಗೆ ಏಪ್ರಿಲ್ 13ರಂದು ದೂರವಾಣಿ ಮೂಲಕ ಸಮಾಲೋಚನೆ ನಡೆಸಿದ್ದರು. ಆಗಸ್ಟ್ 25ರಂದು ಎರಡೂ ದೇಶಗಳ ವಿದೇಶಾಂಗ ಸಚಿವರು 17ನೇ ಜಂಟಿ ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡಿದ್ದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕಳೆದ ತಿಂಗಳು 27ರಂದು ವಿಡಿಯೋ ಸಂವಾದದ ಮೂಲಕ ಚರ್ಚೆ ನಡೆಸಿದ್ದರು. ಶೋಷಿತ ವರ್ಗಗಳ ಮೇಲಿನ ದೌರ್ಜನ್ಯ, ಅತ್ಯಾಚಾರ ತಡೆಗೆ ವ್ಯವಸ್ಥಿತ ಕಾನೂನು ಜಾರಿಗೆ ತರುವ ನಿಟ್ಟಿನಲ್ಲಿ ಚಿಂತನೆ ನಡೆಸಲಾಗುತ್ತಿದೆ ಎಂದು ಕೇಂದ್ರ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಖಾತೆ ಸಚಿವ ರಾಮದಾಸ್ ಅಠಾವಳೆ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಜಾತಿ ಪದ್ಧತಿಯನ್ನು ನಿರ್ಮೂಲನೆಗೊಳಿಸುವುದು ಯುವ ಸಮುದಾಯದ ಪ್ರಥಮ ಆದ್ಯತೆಯಾಗಬೇಕು. ಈ ನಿಟ್ಟಿನಲ್ಲಿ ಸರ್ಕಾರ ಅಂತರ್ಜಾತಿ ವಿವಾಹಕ್ಕೆ ಉತ್ತೇಜನ ನೀಡುತ್ತಿದೆ. ಕರ್ನಾಟಕದಲ್ಲಿ ಅಂತರ್ಜಾತಿ ವಿವಾಹಿತರಿಗೆ 3 ಲಕ್ಷ ರೂಪಾಯಿಗಳ ಪ್ರೋತ್ಸಾಹಧನ ಯೋಜನೆ ಚಾಲ್ತಿಯಲ್ಲಿರುವುದು ಗಣನೀಯ. ಜಾತಿ ಕಾರಣಕ್ಕಾಗಿ ಸಮಾಜದಿಂದ ನಿರ್ಲಕ್ಷ್ಯಕ್ಕೊಳಗಾಗುವ ಮತ್ತು ಕಿರುಕುಳ ಅನುಭವಿಸುವ ವ್ಯವಸ್ಥೆ ಕೊನೆಗಾಣಿಸಲು ಸರ್ಕಾರ ಬದ್ಧವಾಗಿದೆ ಎಂದು ತಿಳಿಸಿದರು. ರೈತರ ಪ್ರತಿಭಟನೆ ರಾಜಕೀಯ ಸ್ವರೂಪ ಪಡೆದಿದೆ. ದೇಶದ ಕೃಷಿಕರ ಸಮಗ್ರ ಹಿತಾಸಕ್ತಿಯನ್ನು ಗಮನದಲ್ಲಿಟ್ಟುಕೊಂಡು ಕಾಯ್ದೆಗಳಲ್ಲಿ ಮಾರ್ಪಾಡು ಮಾಡಲಾಗಿದೆ. ಇದನ್ನು ಪೂರ್ವಾಪರಗಳ ಅವಲೋಕನವಿಲ್ಲದೆ ವಿರೋಧಿಸುವುದು ಸರಿಯಲ್ಲ. ರೈತರೊಂದಿಗೆ ಮಾತುಕತೆಗೆ ಸರ್ಕಾರ ಮುಕ್ತವಾಗಿದೆ. ಆದರೆ ರೈತ ಮುಖಂಡರು ಕಾಯ್ದೆಗಳನ್ನು ಹಿಂಪಡೆಯಬೇಕು ಎಂಬ ಒಂದೇ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಅನಗತ್ಯವಾಗಿ ಧರಣಿ ಮುಂದುವರೆಸಿರುವುದು ವಿಷಾದನೀಯ ಎಂದು ತಿಳಿಸಿದರು. ಪ್ರತಿಪಕ್ಷಗಳು ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಲು ಉದ್ದೇಶಿಸಿದ್ದ ಬದಲಾವಣೆಗಳನ್ನೇ ಕೇಂದ್ರ ಸರ್ಕಾರ ಇದೀಗ ಜಾರಿಗೆ ತಂದಿದೆ. ಆಗ ಮಾರ್ಪಾಟುಗಳನ್ನು ಪ್ರಸ್ತಾವಿಸಿದ್ದವರೇ ಈಗ ವಿರೋಧಿಸುತ್ತಿರುವುದು ಅವರ ದ್ವಂದ್ವ ನೀತಿಗೆ ಉದಾಹರಣೆಯಾಗಿದೆ. ಎಪಿಎಂಸಿ ಮತ್ತು ಕನಿಷ್ಠ ಬೆಂಬಲ ಬೆಲೆ ರದ್ದತಿ ಇಲ್ಲ ಎಂದು ಸರ್ಕಾರ ಈಗಾಗಲೇ ಸ್ಪಷ್ಟಪಡಿಸಿದೆ ಎಂದರು. ಕೇಂದ್ರದ ಹಲವು ಯೋಜನೆಗಳು ಸಮಾಜದ ಎಲ್ಲ ವರ್ಗಗಳ ಸಬಲೀಕರಣಕ್ಕೆ ಪೂರಕವಾಗಿವೆ. ಮುದ್ರಾ ಯೋಜನೆಯಲ್ಲಿ ಈವರೆಗೆ 26.76 ಲಕ್ಷ ಫಲಾನುಭವಿಗಳು ಸಾಲ ಸೌಲಭ್ಯ ಪಡೆದಿದ್ದು, ಕರ್ನಾಟಕದ ಯುವಕರು ಸುಮಾರು 1.32 ಲಕ್ಷ ಕೋಟಿ ರೂಪಾಯಿ ಸಾಲವನ್ನು ಸ್ವ ಉದ್ಯೋಗಕ್ಕಾಗಿ ಪಡೆದಿದ್ದಾರೆ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ದೇಶದಲ್ಲಿ 38 ಲಕ್ಷ ಮನೆಗಳನ್ನು ನಿರ್ಮಿಸಿ ನಿರಾಶ್ರಿತರಿಗೆ ನೀಡಲಾಗಿದೆ. ಉಜ್ವಲ ಯೋಜನೆಯಡಿ 8 ಕೋಟಿಗೂ ಅಧಿಕ ಉಚಿತ ಅಡುಗೆ ಅನಿಲ ಸಂಪರ್ಕಗಳನ್ನು ದೇಶಾದ್ಯಂತ ನೀಡಲಾಗಿದೆ ಎಂದರು. और इसका लॉन्चिंग जगह जगह पर हो रहा है, इसका प्रचार जगह जगह पर हो रहा है. तो कर्नाटक में भी मतलब इसका लॉन्चिंग हुआ है. तो मेरे हाथ से इसका लॉन्चिंग था, इसलिए मैं आया था. और दूसरा हमारा जिसमें पार्टी से आता हूँ, प्रोविडेंट पार्टी ऑफ इंडिया, जो डॉक्टर बाबा साहब अम्बेडकर जी ने स्थापित की हुई पार्टी है. और हमारे वेंकट स्वामी हमारी पार्टी के ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ 102ನೇ ರಾಜ್ಯ ಪರಿಷತ್ ಮಹಾಸಭೆಗೆ ಪ್ರಾಥಮಿಕ ಹಾಗೂ ಪ್ರೌಢಶಿಕ್ಷಣ ಸಚಿವ ಎಸ್. ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು.
ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ರಾಜ್ಯ ಮುಖ್ಯ ಆಯುಕ್ತ ಪಿಜಿಆರ್ ಸಿಂಧ್ಯಾ, ಪ್ರಕಟಣಾ ಸಮಿತಿ ಅಧ್ಯಕ್ಷ ಗೋರು ಚನ್ನಬಸಪ್ಪ, ಉಪಾಧ್ಯಕ್ಷ ಕೊಂಡಜ್ಜಿ ಬಿ ಷಣ್ಮುಖಪ್ಪ ಮತ್ತಿತರರು ಪಾಲ್ಗೊಂಡರು. ಇದೇ ವೇಳೆ ಪ್ರತಿಭಾವಂತ ಸ್ಕೌಟ್ಸ್ ಮತ್ತು ಗೈಡ್ಸ್ ತರಬೇತುದಾರರಿಗೆ ಅಭಿನಂದನೆ ಸಲ್ಲಿಸಲಾಯಿತು. ಬಳಿಕ ಸುರೇಶ್ ಕುಮಾರ್, ಕಳೆದ ಜೂನ್-ಜುಲೈ ತಿಂಗಳಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲು ಪೂರ್ಣ ಸಹಕಾರ ನೀಡಿದ ಸ್ಕೌಟ್ಸ್ ಮತ್ತು ಗೈಡ್ಸ್ ಸ್ವಯಂ ಸೇವಕರ ಸೇವೆ ಸ್ಮರಣೀಯ. ನಕಾರಾತ್ಮಕ ವಾತಾವರಣದಲ್ಲಿ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಉತ್ಸಾಹ, ಉಲ್ಲಾಸ ಮತ್ತು ಆರೋಗ್ಯಕರ ಮನಸ್ಥಿತಿಯನ್ನು ಉಂಟು ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಈ ನಿಟ್ಟಿನಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಪಾತ್ರ ಮಹತ್ವದ್ದು ಎಂದರು. ಕೊರೋನಾದಿಂದ ಶಿಕ್ಷಣ ಇಲಾಖೆ ಸಾಕಷ್ಟು ಬಾಧಿತವಾಗಿದ್ದು, ಸವಾಲಿನ ನಡುವೆ ಹಲವು ಪರೀಕ್ಷೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಲಾಗಿದೆ. ಇದು ಹೊಸ ಸ್ಫೂರ್ತಿಗೆ ಕಾರಣವಾಗಿದೆ ಎಂದರು. ಅದಕ್ಕೆ ನಾನು ಮುಖ್ಯ ಶ್ರೇಯಸ್ಸು ಕೊಡೋರು ಕೆಲವರಲ್ಲಿ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ನಮ್ಮ ಸ್ವಯಂ ಸೇವಕರು, ಕಾರ್ಯಕರ್ತರು. ನೀವಿಲ್ಲದೆ ಇದ್ದಿದ್ರೆ ನಾವು ಆ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಪೂರ್ತಿ ಧೈರ್ಯ ಕೊಟ್ರಿ. ಕೇವಲ ಮಾಸ್ಕ್ ಮಾತ್ರ ಕೊಟ್ಟಿದ್ದಲ್ಲ, ಅದೊಂದು ದೊಡ್ಡದೆ. ಬಟ್ ಪರೀಕ್ಷೆ ನಡೆಯ ಎಲ್ಲಾ ದಿನಗಳಲ್ಲೂ ಕೂಡ ಎಕ್ಸಾಮಿನೇಷನ್ ಸೆಂಟರ್ ಹತ್ರ ನಿಂತ್ಕೊಂಡು ನೀವೊಬ್ರು ಈ ಮಕ್ಕಳಿಗೆಲ್ಲ ಪೋಷಕರಾಗಿ ಅವತ್ತು ಕಾರ್ಯ ಮಾಡಿದ್ರಿ. ಅದಕ್ಕೋಸ್ಕರ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ನ ಮುಖ್ಯ ಆಯುಕ್ತರಿಂದ ಹಿಡಿದು ಆ ಕೊನೆಯ ಸ್ಕೌಟ್ ಮತ್ತೆ ಗೈಡ್ಗೆ ನಾನು ರಾಜ್ಯ ಸರ್ಕಾರದ ಪರವಾಗಿ, ರಾಜ್ಯದ ಶಿಕ್ಷಣ ಇಲಾಖೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ. ಯು ಡಿಡ್ ವಂಡರ್ಫುಲ್ ವರ್ಕ್. ಈ ಸಹನೆ ನಮ್ಮಲ್ಲೇ ಡಾಕ್ಟರ್ ಗೋರು ಚನ್ನಬಸಪ್ಪ, ರಾಜ್ಯದಲ್ಲಿ ಅನೇಕ ಸ್ವಯಂ ಸೇವಾ ಸಂಸ್ಥೆಗಳಿದ್ದರೂ ಶತಮಾನ ಕಂಡ ಸ್ಕೌಟ್ಸ್ ಮತ್ತು ಗೈಡ್ಸ್ ತನ್ನ ರಚನಾತ್ಮಕ ಕಾರ್ಯಯೋಜನೆ ಮತ್ತು ವಿಶಿಷ್ಟ ಚಿಂತನೆಗಳಿಂದ ಅನನ್ಯತೆಯನ್ನು ಉಳಿಸಿಕೊಂಡಿದೆ ಎಂದರು. ಹೇಳ್ತೀವಿ ನಾವು, ಅಸಹಿಷ್ಣುತೆಗೆ ಅರ್ಥ ಏನು ಅನ್ನೋದನ್ನ ನಾವು ಅರ್ಥ ಮಾಡಿಕೊಂಡಿಲ್ಲ. ಈ ದುರಂತದಿಂದ ಅವರು ಮಾನ್ಯ ಸುರೇಶ್ ಅವರು ಒಂದು ಮಾತು ಹೇಳಿದರು. ಅದು ಯಾರಿಂದ ಸಾಧ್ಯ ಅಂದರೆ ಇವೆಲ್ಲದರಿಂದ ನಿರ್ಲಿಪ್ತರಾಗಿರ್ತಕ್ಕಂಥ ನಿಮ್ಮಿಂದ ಸಾಧ್ಯ. ಕೃಷಿ ಇಲಾಖೆಯನ್ನು ಜನಸ್ನೇಹಿಯಾಗಿಸಲು ಸರ್ಕಾರ ಕಾರ್ಯಯೋಜನೆ ರೂಪಿಸಿದೆ ಎಂದು ಕೃಷಿ ಸಚಿವ ಬಿಸಿ ಪಾಟೀಲ್ ತಿಳಿಸಿದ್ದಾರೆ. ಸಾಗರೋತ್ತರ ಕನ್ನಡಿಗರ ಸಂಘಗಳೊಂದಿಗೆ ಹಮ್ಮಿಕೊಂಡಿದ್ದ ಸಂವಾದದಲ್ಲಿ ಅವರು, ಅನ್ನದಾತರನ್ನು ಸಂಕಷ್ಟದಿಂದ ಪಾರು ಮಾಡಲು ಆದ್ಯತೆ ನೀಡಲಾಗಿದೆ. ರೈತರ ಅಭ್ಯುದಯಕ್ಕೆ ಸರ್ಕಾರ ಬದ್ಧವಾಗಿದ್ದು, ತಂತ್ರಜ್ಞಾನ ಬಳಕೆಯೊಂದಿಗೆ ಕೃಷಿಕರ ಶ್ರೇಯೋಭಿವೃದ್ಧಿಗೆ ಕ್ರಮ ವಹಿಸಲಾಗುವುದು ಎಂದು ಹೇಳಿದರು. ಕೃಷಿ ಇಲಾಖೆ ರೈತರಿಗೆ ಹತ್ತಿರವಾಗಬೇಕೆಂಬ ನಿಟ್ಟಿನಲ್ಲಿ ಸರ್ಕಾರದಿಂದ ಹಲವು ನೂತನ ಯೋಜನೆಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಕೃಷಿ ಸಂಜೀವಿನಿ ಹೆಸರಿನ ಅಗ್ರಿ ಮೊಬೈಲ್ ಹೆಲ್ತ್ ವಾಹನಗಳನ್ನು ಜನವರಿಯಲ್ಲಿ ಲೋಕಾರ್ಪಣೆಗೊಳಿಸಲಾಗುತ್ತಿದೆ. ಅವುಗಳು 108 ಆಂಬ್ಯುಲೆನ್ಸ್ ಮಾದರಿಯಲ್ಲೇ ಕೆಲಸ ನಿರ್ವಹಿಸಲಿದೆ ಎಂದು ತಿಳಿಸಿದ್ದಾರೆ. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. Here gravity and physics don't call the shots, and sound travels slower than you. This is a different kind of place. That's why we're looking for different kind of people, for whom excellence is not a job, but a way of being, be it in the sky or on the ground. We are looking for an invincible team of invincible people, people who are a cut above. Join the Indian Air Force to be a cut above. ರಾಜ್ಯದಲ್ಲಿ ಇಂದು ಹೊಸದಾಗಿ 1,194 ಕೋವಿಡ್ ಪ್ರಕರಣಗಳು ದೃಢಪಟ್ಟಿದ್ದು, ಇದರೊಂದಿಗೆ ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 9,09,469ಕ್ಕೆ ಏರಿಕೆಯಾಗಿದೆ. ಇಂದು 1,062 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು, ಇದುವರೆಗೂ ಗುಣಮುಖರಾದವರ ಸಂಖ್ಯೆ ಒಟ್ಟು 8,82,944ಕ್ಕೆ ತಲುಪಿದೆ. ಇಂದು 5 ಮಂದಿ ಸಾವನ್ನಪ್ಪಿದ್ದು, ಮೃತಪಟ್ಟವರ ಸಂಖ್ಯೆ 12,009ಕ್ಕೆ ಏರಿಕೆಯಾಗಿದೆ. ಸದ್ಯ ರಾಜ್ಯದಲ್ಲಿ 14,497 ಸಕ್ರಿಯ ಪ್ರಕರಣಗಳಿವೆ. 219 ಮಂದಿ ರಾಜ್ಯದ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಇಂದು 1,10,228 ಮಾದರಿ ಪರೀಕ್ಷೆ ನಡೆಸಿದ್ದು, ಇದುವರೆಗೂ 1,30,47,768 ಮಂದಿಗೆ ಕೊರೋನಾ ಪರೀಕ್ಷೆ ನಡೆಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ.
ಬೆಂಗಳೂರಿನಲ್ಲಿ ಇಂದು 659 ಮಂದಿಗೆ ಸೋಂಕು ತಗುಲಿದ್ದು ಒಟ್ಟು ಸೋಂಕು ಪ್ರಕರಣಗಳ ಸಂಖ್ಯೆ 3,82,868ಕ್ಕೆ ಏರಿಕೆಯಾಗಿದೆ. ಇಂದು 490 ಮಂದಿ ಆಸ್ಪತ್ರೆಯಿಂದ ಬಿಡುಗಡೆಯಾಗಿದ್ದು ಇದುವರೆಗೂ ಗುಣಮುಖರಾದವರ ಸಂಖ್ಯೆ 3,68,992ಕ್ಕೆ ಏರಿಕೆಯಾಗಿದೆ. ಸದ್ಯ 9,607 ಸಕ್ರಿಯ ಪ್ರಕರಣಗಳಿವೆ. ಬೆಂಗಳೂರಿನಲ್ಲಿ 2 ಸಾವನ್ನಪ್ಪಿದ್ದು ಒಟ್ಟಾರೆ 4,268 ಮಂದಿ ಸಾವನ್ನಪ್ಪಿದ್ದಾರೆ. ವಿವಿಧ ಜಿಲ್ಲೆಗಳಲ್ಲಿ ವರದಿಯಾಗಿರುವ ಪ್ರಕರಣಗಳ ವಿವರ ಹೀಗಿದೆ. ರಾಜ್ಯದಲ್ಲಿ ಕೋವಿಡ್-19 ಲಸಿಕೆ ನೀಡಲು ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೈಗೊಂಡಿದ್ದು, ಲಸಿಕೆ ಸಂಗ್ರಹ, ವಿತರಣೆ, ಸಾಗಾಟಕ್ಕೆ ಅಗತ್ಯವಾಗಿರುವ ಎಲ್ಲ ಮೂಲ ಸೌಕರ್ಯಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಿಳಿಸಿದೆ. ಅಗತ್ಯವಾಗಿರುವ ಹೆಚ್ಚುವರಿ ಪರಿಕರಗಳನ್ನು ಒದಗಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗಿದೆ. ಸಾರ್ವತ್ರಿಕ ಲಸಿಕಾ ಕಾರ್ಯಕ್ರಮದಡಿ ದೇಶದ ಒಟ್ಟು 28,932 ಶೀತಲ ಸರಪಣಿ ಕೇಂದ್ರಗಳ ಪೈಕಿ ರಾಜ್ಯದಲ್ಲಿ 2,780 ಕೇಂದ್ರಗಳಿವೆ. ಬೆಂಗಳೂರು ಮತ್ತು ಬೆಳಗಾವಿಯಲ್ಲಿ 2, ಚಿತ್ರದುರ್ಗ, ಮೈಸೂರು, ಮಂಗಳೂರು, ಕಲಬುರಗಿ ಮತ್ತು ಬಾಗಲಕೋಟೆಯಲ್ಲಿ ಸುಸಜ್ಜಿತ ಲಸಿಕಾ ಕೇಂದ್ರಗಳನ್ನು ಸಜ್ಜುಗೊಳಿಸಲಾಗಿದೆ. ಇಲ್ಲಿ ಅತ್ಯಾಧುನಿಕ ಶೀತಲೀಕರಣ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಪ್ರಾದೇಶಿಕ ಹಂತದಲ್ಲಿ ಲಸಿಕೆಗಳ ಸಂಗ್ರಹಣೆ, ವಿತರಣೆಯನ್ನು ಮತ್ತಷ್ಟು ಬಲಪಡಿಸಲಾಗುತ್ತಿದ್ದು, ಎಲ್ಲ ಸರಪಣಿ ಕೇಂದ್ರಗಳನ್ನು ಎಲೆಕ್ಟ್ರಾನಿಕ್ ಇಂಟೆಲಿಜೆನ್ಸ್ ನೆಟ್ವರ್ಕ್ಗೆ ಒಳಪಡಿಸಲಾಗಿದೆ. ಲಸಿಕೆಯನ್ನು ಸೂಕ್ತ ತಾಪಮಾನದಲ್ಲಿ ಸಂರಕ್ಷಿಸುವುದನ್ನು ಖಚಿತಪಡಿಸಿಕೊಳ್ಳಲು ತಾಪಮಾನ ಲಾಗರ್ಗಳನ್ನು ಸಹ ಅಳವಡಿಸಲಾಗಿದೆ ಎಂದು ಸರ್ಕಾರ ತಿಳಿಸಿದೆ. ರಾಜ್ಯದಲ್ಲಿ ಮೊದಲ ಹಂತದ ಗ್ರಾಮ ಪಂಚಾಯತ್ ಚುನಾವಣೆ ನಾಡಿದ್ದು ನಡೆಯಲಿದ್ದು, ಆಯೋಗವು ಅಂತಿಮ ಸಿದ್ಧತೆಯನ್ನು ಕೈಗೊಂಡಿದೆ. ಚುನಾವಣೆ ನಡೆಯುವ ಎಲ್ಲಾ ತಾಲೂಕುಗಳ ವ್ಯಾಪ್ತಿಯಲ್ಲಿ ಮತಪೆಟ್ಟಿಗೆಗಳು, ಮತಗಟ್ಟೆ ಸಿಬ್ಬಂದಿಯನ್ನು ಸಂಬಂಧಪಟ್ಟ ಗ್ರಾಮ ಪಂಚಾಯತ್ಗಳಿಗೆ ನಿಯೋಜಿಸಲು ಎಲ್ಲಾ ರೀತಿಯ ಕ್ರಮಗಳನ್ನು ಚುನಾವಣಾ ಆಯೋಗ ಕೈಗೆತ್ತಿಕೊಳ್ಳುತ್ತಿದೆ. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ಆಯೋಗ ವ್ಯಾಪಕ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡಿದ್ದು, ಇಂದು ಸಂಜೆಯಿಂದ ಮಂಗಳವಾರದವರೆಗೆ ಮತದಾನ ನಡೆಯುವ ಕೇಂದ್ರಗಳ ಸಮೀಪ ಮದ್ಯ ಮಾರಾಟ ನಿಷೇಧಿಸಲಾಗಿದೆ. ಮತದಾನ ಸಂದರ್ಭದಲ್ಲಿ ನಿಷೇಧಾಜ್ಞೆ ಜಾರಿಗೊಳಿಸಲಾಗಿದೆ. ಅಕ್ರಮ ತಡೆಗೆ ವ್ಯಾಪಕ ಕಣ್ಗಾವಲು ವಹಿಸಲಾಗಿದೆ. ಈ ಮಧ್ಯೆ ಹಲವು ಜಿಲ್ಲೆಗಳಲ್ಲಿ ಗ್ರಾಮ ಪಂಚಾಯತ್ ಸದಸ್ಯ ಸ್ಥಾನಗಳನ್ನು ಹರಾಜಿನ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿರುವ ಪ್ರಕರಣವನ್ನು ಆಯೋಗ ಗಂಭೀರವಾಗಿ ಪರಿಗಣಿಸಿದೆ. ಈ ಕುರಿತು 6 ಪ್ರತ್ಯೇಕ ಪ್ರಕರಣಗಳನ್ನು ದಾಖಲಿಸಲಾಗಿದೆ ಎಂದು ರಾಜ್ಯ ಚುನಾವಣಾ ಆಯೋಗದ ಕಾರ್ಯದರ್ಶಿಗಳು ತಿಳಿಸಿದ್ದಾರೆ. ಬಳ್ಳಾರಿ ಜಿಲ್ಲೆಯ ಬೈಲೂರು ಗ್ರಾಮ, ಕಲಬುರಗಿ ಜಿಲ್ಲೆಯ ಯಡ್ರಾವಿ ತಾಲೂಕಿನ ಬಿಳವಾರ ಗ್ರಾಮ ಪಂಚಾಯತ್, ಕೋಲಾರ ತಾಲೂಕಿನ ವೇಮಗಲ್ ಹೋಬಳಿಯ ಮುದ್ದೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬೆದ್ಲಿ, ಇರಗಸಂದ್ರ, ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಕಾಲುವೆಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾದಲಗಟ್ಟಿ, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ರಾಮನಾಥಪುರ ಹೋಬಳಿಯ ಬೆಳಗುಲಿ, ರಾಯಚೂರು ಜಿಲ್ಲೆ ಸಿಂಧನೂರು ತಾಲೂಕಿನ ಹೊಸಹಳ್ಳಿ ಈಜೆ ಗ್ರಾಮ ಪಂಚಾಯತ್ಗಳಲ್ಲಿ ಮೊಕದ್ದಮೆ ದಾಖಲಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯ ಬಿಜೆಪಿ ವಿವಿಧ ಪ್ರಕೋಷ್ಠಗಳ ಪದಾಧಿಕಾರಿಗಳ ಸಭೆಗೆ ಪಕ್ಷದ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಬೆಂಗಳೂರಿನಲ್ಲಿಂದು ಚಾಲನೆ ನೀಡಿದರು. ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ, ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಂಸದೆ ಶೋಭಾ ಕರಂದ್ಲಾಜೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಲಿಂಬಾವಳಿ, ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್, ಸಂಸದ ಪಿಸಿ ಮೋಹನ್ ಸೇರಿದಂತೆ 30ಕ್ಕೂ ಹೆಚ್ಚು ಮಂದಿ ಪದಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಇದೇ ವೇಳೆ 5 ಕೋವಿಡ್ ವಾರಿಯರ್ಸ್ಗಳನ್ನು ಸನ್ಮಾನಿಸಲಾಯಿತು. ನಂತರ ನಳಿನ್ ಕುಮಾರ್ ಕಟೀಲ್, ಬಿಜೆಪಿಯ ಗ್ರಾಮ ಸ್ವರಾಜ್ ಯಾತ್ರೆ ಯಶಸ್ವಿಯಾಗಿದ್ದು, ತಮ್ಮ ಪಕ್ಷ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಗಣನೀಯ ಸಾಧನೆ ಮಾಡಲಿದೆ. ಮುಂಬರುವ ಜಿಲ್ಲಾ ಹಾಗೂ ತಾಲೂಕು ಪಂಚಾಯತ್ ಚುನಾವಣೆಗಳಿಗೆ ಸಿದ್ಧತೆ ಆರಂಭಿಸಲಾಗಿದೆ ಎಂದರು. ಪಕ್ಷದ ಸಂಘಟನೆಗೆ ವಿವಿಧ ಹಂತಗಳಲ್ಲಿ 1 ಲಕ್ಷಕ್ಕೂ ಹೆಚ್ಚು ಯುವಕರ ಮೂಲಕ ಪ್ರತಿಯೊಬ್ಬರಿಗೂ ಜವಾಬ್ದಾರಿ ನೀಡುವ ಉದ್ದೇಶದಿಂದ ರಾಜ್ಯಾದ್ಯಂತ ಪ್ರಶಿಕ್ಷಣ ವರ್ಗ ನಡೆಯುತ್ತಿದೆ.
ಕಾಂಗ್ರೆಸ್ನಲ್ಲಿ ಆಂತರಿಕ ಜಗಳ ಬಹಿರಂಗಗೊಂಡಿದ್ದು ಸಂಘಟನೆ ಅತಂತ್ರಗೊಂಡಿದೆ ಎಂದರು. ಇದೇ 25ರಂದು ದಿವಂಗತ ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನವಾಗಿದ್ದು ಪ್ರಧಾನಿ ನರೇಂದ್ರ ಮೋದಿ ಇಡೀ ದೇಶದ ರೈತ ಸಮುದಾಯ ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅದನ್ನು ಎಲ್ಲ ಮತಗಟ್ಟೆ ವ್ಯಾಪ್ತಿಯಲ್ಲಿ ನೇರ ಪ್ರದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುವುದು ಎಂದರು. ರಾಜ್ಯದ ಪದಾಧಿಕಾರಿ ರಾಜ್ಯಾಧ್ಯಕ್ಷನಿಂದ ಹಿಡಿದು ಮತಗಟ್ಟೆಯ ಅಧ್ಯಕ್ಷನವರೆಗೆ ಎಷ್ಟು ಜನ ಕಾರ್ಯಕರ್ತರಿಗೆ ನಾವು ಜವಾಬ್ದಾರಿ ಕೊಟ್ಟಿದ್ದೇವೆ. 1,16,000 ಜನ ಕಾರ್ಯಕರ್ತರಿಗೆ ಇವತ್ತು ಜವಾಬ್ದಾರಿಗಳನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದೆ. ಹಾಗಾಗಿ ಜವಾಬ್ದಾರಿಯುತ ಕುಟುಂಬ ನಮ್ದು ಬಹಳ ದೊಡ್ಡದಾಗಿದೆ. 1,16,000 ಜನ. ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ರೈತರ ಅಕೌಂಟ್ಗಳಿಗೆ ಕೃಷಿ ಸಮ್ಮಾನ ಮುಖಾಂತರ 6,000 ರೂಪಾಯಿಗಳನ್ನ ವರ್ಷ ಹಾಕಿದ ಸರ್ಕಾರ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯ ನರೇಂದ್ರ ಮೋದಿ ಸರ್ಕಾರ 4,000 ರೂಪಾಯಿಗಳನ್ನ ಹಾಕಿದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಯಡಿಯೂರಪ್ಪ ಸರ್ಕಾರ. ಇವತ್ತಿನವರೆಗೆ ರೈತರ ಪರವಾಗಿ ವಾದ ಮಾಡತಕ್ಕಂಥ ಕಾಂಗ್ರೆಸ್ ಯಾವುದೇ ಒಂದೇ 1 ರೂಪಾಯಿಗಳನ್ನ ರೈತರ ನೇರವಾಗಿ ಅಕೌಂಟ್ಗಳಿಗೆ ಹಾಕಿದ ಉದಾಹರಣೆಗಳಿಲ್ಲ. ಇವತ್ತು ಫಸಲ್ ಬಿಮಾ ಯೋಜನೆಗಳನ್ನು ತರೋದ್ರ ಮುಖಾಂತರ ಕೃಷಿಕರ ಬೆಲೆ ಹಾಳಾದಾಗ ಅವರಿಗೆ ರಕ್ಷಣೆ ಕೊಡ್ತಕ್ಕಂಥ ಅತಿ ಹೆಚ್ಚು ಅನುದಾನಗಳು ಬಂದ ಫಲಾನುಭವಿಗಳಿದ್ರೆ ಇವತ್ತು ಫಸಲ್ ಬಿಮಾ ಯೋಜನೆ ಮುಖಾಂತರ ರೈತರ ಫಲವನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಸಿಟಿ ರವಿ, ಕೇಂದ್ರ ಸರ್ಕಾರ ರೈತ ಜಾಗರಣ ಅಭಿಯಾನ ಆರಂಭಿಸಿದ್ದು ರೈತರ ಹಿತರಕ್ಷಣೆಗೆ ಆದ್ಯತೆ ನೀಡಲಾಗಿದೆ. ಈ ಕಾಯ್ದೆಗಳ ಕುರಿತು ಚರ್ಚೆಗೆ ಸದಾ ಸಿದ್ಧ ಎಂದರು. ಮಾರುಕಟ್ಟೆಯಲ್ಲಿ ಸ್ವತಂತ್ರ ಇರಬೇಕು. ಆ ರೀತಿ ಒಂದು ಸ್ವತಂತ್ರವನ್ನು ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಸುಧಾರಣಾ ಮಸೂದೆ. ನಾವು ಜನಜಾಗರಣ ಅಭಿಯಾನವನ್ನು, ರೈತ ಜಾಗರಣ ಅಭಿಯಾನವನ್ನು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಪ್ರತಿ ರೈತರ ಮನೆಗೆ ತಲುಪ್ತೇವೆ. ಪ್ರತಿಯೊಬ್ಬ ರೈತನಿಗೂ ಮನವರಿಕೆ ಮಾಡಿಕೊಡ್ತೇವೆ. 25ನೇ ತಾರೀಕು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು 1 ಕೋಟಿಗೂ ಹೆಚ್ಚು ರೈತರನ್ನ ತಾಂತ್ರಿಕತೆಯ ಮೂಲಕ ಅವರ ಭಾಷಣವನ್ನು ನೇರವಾಗಿ ಕೇಳುವಂಥ ವ್ಯವಸ್ಥೆಯನ್ನು ಮಾಡ್ತೇವೆ. ಜೊತೆಗೆ ಸುಮಾರು 10 ಕೋಟಿಗೂ ಹೆಚ್ಚು ರೈತರನ್ನ ವಿವಿಧ ರೀತಿಯಲ್ಲಿ ತಲುಪುವಂತ ಕೆಲಸ ಮಾಡ್ತೇವೆ. ನಾಗಾರಾಧನೆಯ ಪ್ರಸಿದ್ಧ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿಂದು ಚಂಪಾ ಷಷ್ಠಿ ಅಂಗವಾಗಿ ಬ್ರಹ್ಮ ರಥೋತ್ಸವ ನಡೆಯಿತು. ರಥ ಬೀದಿಯಲ್ಲಿ ಬೃಹತ್ ರಥದ ಮಹಾ ಉತ್ಸವ ಸಾಂಪ್ರದಾಯಿಕವಾಗಿ ನಡೆಯಿತು. ರಾಜ್ಯದ ವಿವಿಧ ಭಾಗಗಳಿಂದ ಸಹಸ್ರಾರು ಭಕ್ತಾದಿಗಳು ಆಗಮಿಸಿ ಉತ್ಸವದಲ್ಲಿ ಪಾಲ್ಗೊಂಡರು. ಕೊರೋನಾ ಮುಂಜಾಗ್ರತಾ ಕ್ರಮವಾಗಿ ಧಾರ್ಮಿಕ ಸೇವೆಗಳಿಗೆ ಮುಂಗಡ ನೋಂದಾಯಿಸಿಕೊಂಡಿರುವ ಭಕ್ತಾದಿಗಳನ್ನು ಹೊರತುಪಡಿಸಿ ಎಲ್ಲ ಅಂತಾರಾಜ್ಯ ಹಾಗೂ ಅಂತರ್ಜಿಲ್ಲಾ ಭಕ್ತಾದಿಗಳಿಗೆ ನಿರ್ಬಂಧ ಹೇರಲಾಗಿತ್ತು. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಬಿಜೆಪಿ ವಿಶ್ವಾಸವಿರಿಸಿದ್ದು ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನು ಗೌರವಿಸುವುದು ಪಕ್ಷದ ಮೊದಲ ಆದ್ಯತೆಯಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಪಶ್ಚಿಮ ಬಂಗಾಳ ಭೇಟಿಯ ಸಂದರ್ಭದಲ್ಲಿ ಬಿರ್ಭೂಮ್ನಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಅವರು, ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ದೌರ್ಜನ್ಯ ಮುಂದುವರೆಸಿದ್ದಾರೆ. ರಾಜ್ಯದಲ್ಲಿ ಈವರೆಗೆ 300 ಬಿಜೆಪಿ ಕಾರ್ಯಕರ್ತರ ಹತ್ಯೆಯಾಗಿದೆ. ಈ ಬಗ್ಗೆ ಇದುವರೆಗೆ ತನಿಖೆಗಳಲ್ಲಿ ಯಾವುದೇ ಪ್ರಗತಿಯಾಗಿಲ್ಲ. ಬಿಜೆಪಿ ಅಧ್ಯಕ್ಷರ ಭೇಟಿಯ ಸಂದರ್ಭದಲ್ಲಿ ಬೆಂಗಾವಲು ನಡುವೆಯೂ ದಾಳಿ ನಡೆದಿದೆ. ಇಂತಹ ದಾಳಿಗಳಿಂದ ಬಿಜೆಪಿಯನ್ನು ತಡೆಯಬಹುದೆಂಬ ಕೆಟ್ಟ ಭ್ರಮೆಯನ್ನು ತೃಣಮೂಲ ಕಾಂಗ್ರೆಸ್ ಕಾರ್ಯಕರ್ತರು ಬಿಡಬೇಕು. ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗಟ್ಟಿಯಾಗಿ ನೆಲೆಯೂರುವತ್ತ ಕೆಲಸ ಮಾಡುತ್ತಿದೆ. ಪ್ರತಿಯೊಬ್ಬರೂ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಪ್ರಜಾಪ್ರಭುತ್ವದ ಬಗ್ಗೆ ಬಿಜೆಪಿ ನಂಬಿಕೆ ಇರಿಸಿದೆ ಎಂದರು. ಒಕ್ಕೂಟ ವ್ಯವಸ್ಥೆ ವಿರುದ್ಧವಾಗಿ ಪಶ್ಚಿಮ ಬಂಗಾಳದಲ್ಲಿ ರಾಜ್ಯ ಸರ್ಕಾರ ಕೇಂದ್ರದ ಜನಪರ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ವಿಫಲವಾಗಿದೆ. ಕೋವಿಡ್ ಸಾಂಕ್ರಾಮಿಕ ಸಂದರ್ಭದಲ್ಲಿ ಕಳುಹಿಸಲಾದ ಆಹಾರ ಧಾನ್ಯಗಳನ್ನು ಸಮರ್ಪಕವಾಗಿ ವಿತರಿಸದೆ ಭ್ರಷ್ಟಾಚಾರ ಎಸಗಿದೆ ಎಂದು ಆರೋಪಿಸಿದರು. 1.5 साल के अंदर दी है 10 करोड़ किसानों को 95,000 करोड़ की सहायता बंगाल के एक भी किसान को नहीं मिली, क्योंकि वो सूची ही ममता दीदी नहीं बीती। मैं बार बार ये विषय को उठा रहा हूँ और बार बार इसलिए उठा रहा हूँ कि चुनाव के पहले कम से कम गरीब किसान का पैसा मत रुकिए।
क्या बिगाड़ा है उसने? मोदी जी किसान के खाते में सीधा 6,000 रुपया भेज रहे हैं, आप उनको सूची नहीं भेज रहे हैं। और लगभग 23 लाख किसानों ने ऑनलाइन आवेदन किया है, आप सूची ना भेजो, उन्होंने ऑनलाइन एप्लीकेशन, इसका सर्टिफिकेशन सिर्फ आपको एक पत्र देकर करना है, वो भी आप नहीं कर रहे हो। क्यों बंगाल के किसानों को पर साल 6,000 रुपया नहीं मिलना चाहिए? और आप किसान आंदोलन का समर्थन कर रही हो। आपके राज्य में कम से कम 6,000 रुपया मिल जाए, इसकी तो व्यवस्था करो। सिर्फ एक दस्तखत करने का ऑटोग्राफ समझ कर दे दीजिए। आप भतीजे की जन्मदिन की बधाई समझकर एक पत्र लिख दीजिए, बहुत सारे किसानों का कल्याण हो जाएगा। ಇದಕ್ಕೂ ಮುನ್ನ ಶಾಂತಿನಿಕೇತನದ ವಿಶ್ವ ಭಾರತಿ ವಿಶ್ವವಿದ್ಯಾಲಯದಲ್ಲಿ ನೊಬೆಲ್ ಪ್ರಶಸ್ತಿ ಪುರಸ್ಕೃತ ಗುರುದೇವ್ ರವೀಂದ್ರನಾಥ ಠಾಗೋರ್ ಅವರಿಗೆ ಪುಷ್ಪ ನಮನ ಸಲ್ಲಿಸಿದರು. ಆ ನಂತರ ಅಮಿತ್ ಶಾ ಬಿರ್ಭೂಮ್ನಲ್ಲಿ ಹನುಮಾನ್ ಮಂದಿರ್ ಕ್ರೀಡಾಂಗಣ ರಸ್ತೆಯಿಂದ ಬೋರ್ಪುರ್ ಕ್ರಾಸ್ ರೋಡ್ವರೆಗೆ ಬೃಹತ್ ರೋಡ್ ಶೋ ನಡೆಸಿದರು. ಈಗ ಜಾಹೀರಾತು, ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಗೆಳೆಯ, ನಿನಗೆ ಅರ್ಥವಾಗ್ತಿಲ್ವಾ? ಏನಾಯ್ತು? ಇವತ್ತು IT8 ನಲ್ಲಿ ನಮ್ಮ ವಿರುದ್ಧ ತೀರ್ಪು ಬಂದಿದೆ. ಮತ್ತೆ ಹೈಕೋರ್ಟ್ ನಲ್ಲಿ ಮೇಲ್ಮನವಿ ಮಾಡಬೇಕು, ಇಂದೇ ಕೊನೆ ದಿನ. ತೆರಿಗೆನ ನಾನು ತುಂಬಿದ್ರು ಈ ಬಡ್ಡಿ ಮತ್ತೆ ದಂಡ. ನಿಮ್ಗೆ ಈ ವಿವಾದದಿಂದ ವಿಶ್ವಾಸದೆಡೆಗೆ ಕಾರ್ಯದ ಬಗ್ಗೆ ಗೊತ್ತಿಲ್ವಾ? ಕೇವಲ ತೆರಿಗೆ ಪಾವತಿಸಿ, ಬಡ್ಡಿ ದಂಡ ಎಲ್ಲವೂ ಮನ್ನಾ. ನಿಜವಾಗ್ಲೂ? ಹೌದು. ನಿಮ್ಮ ಅಟರ್ನಿಗೆ ಕರೆ ಮಾಡಿ ಈ ಸ್ಕೀಮಿನ ಬಗ್ಗೆ ಕೇಳಿ. ರಾವಿ, ವಿವಾದದಿಂದ ವಿಶ್ವಾಸದಡಿಗೆ ಬಗ್ಗೆ ಕೇಳಿದ್ದೀರಾ? ಬಹಳ ಸರಳ ಸರ್. ಇನ್ಕಮ್ ಟ್ಯಾಕ್ಸ್ ಫೈಲಿಂಗ್ ವೆಬ್ಸೈಟ್ ಹೋಗಿ DTVSP ಅಲ್ಲಿ ಒಂದು ಅರ್ಜಿ ತುಂಬಿದ್ರಾಯ್ತು ಅಷ್ಟೇ. ಮೊದಲೇ ಯಾಕೆ ಹೇಳಲಿಲ್ಲ? ಅಷ್ಟೇ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ದೆಹಲಿಯ ರಾಕಬ್ ಗಂಜ್ ಸಾಹಿಬ್ ಗುರುದ್ವಾರಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದರು. ಗುರು ತೇಜ್ ಬಹದ್ದೂರ್ ಅವರ ಪರಮೋಚ್ಚ ತ್ಯಾಗ ಬಲಿದಾನವನ್ನು ಸ್ಮರಿಸಿದ ಅವರು ತೇಜ್ ಬಹದ್ದೂರರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು. the Rakabganj Road Gurdwara and paying his respects there. We spoke about the significance, but and also offering his respects to Guru Tegh Bahadur. ಈ ಕುರಿತು ಟ್ವೀಟ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ, ಗುರು ತೇಜ್ ಬಹದ್ದೂರ್ ಅವರ ಸಮಾಧಿ ಸ್ಥಳಕ್ಕೆ ತೆರಳಿ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ತೇಜ್ ಬಹದ್ದೂರ್ ಜಿ ಅವರ ತತ್ವಾದರ್ಶಗಳು ಜಗತ್ತಿನ ಲಕ್ಷಾಂತರ ಜನರ ಮೇಲೆ ಪ್ರಭಾವ ಬೀರಿದ್ದು ಅವರಿಂದ ಸ್ಫೂರ್ತಿ ಪಡೆದಿರುವುದಾಗಿ ತಿಳಿಸಿದ್ದಾರೆ. Prakash Parv of Shri Guru Tegh Bahadur Ji during our government's tenure. Let us mark significant. ಲಂಡನ್ ಸೇರಿದಂತೆ ವಿವಿಧ ನಗರಗಳಲ್ಲಿ ಬ್ರಿಟನ್ ಪ್ರಧಾನಿ ಬೋರಿಸ್ ಜಾನ್ಸನ್ ಹೊಸ ನಿರ್ಬಂಧಗಳನ್ನು ಹೇರಿದ್ದಾರೆ. ಕ್ರಿಸ್ಮಸ್ ಮತ್ತು ಹೊಸ ವರ್ಷಾಚರಣೆಗಳ ಹಿನ್ನೆಲೆಯಲ್ಲಿ ಈ ನಿರ್ಬಂಧಗಳನ್ನು ಹೇರಲಾಗಿದೆ. 5 ದಿನಗಳ ಕ್ರಿಸ್ಮಸ್ ಆಚರಣೆಯನ್ನು 1 ದಿನಕ್ಕೆ ಸೀಮಿತಗೊಳಿಸಲಾಗಿದೆ. ನಿರ್ಬಂಧಗಳು ಇಂದಿನಿಂದಲೇ ಜಾರಿಗೆ ಬಂದಿವೆ. ಇಸ್ರೇಲ್ನಲ್ಲಿ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕೋವಿಡ್-19 ಲಸಿಕೆ ಹಾಕಿಸಿಕೊಂಡಿದ್ದಾರೆ. ಈ ಮೂಲಕ ಇಸ್ರೇಲ್ನಲ್ಲಿ ಕೋವಿಡ್ ಲಸಿಕೆ ಪಡೆದ ಮೊದಲಿಗರಾಗಿದ್ದಾರೆ. ಕೆಲವರು ಪುಸ್ತಕ ಸಂಗ್ರಹವನ್ನ ಸಾಮಾನ್ಯ ಹವ್ಯಾಸವಾಗಿ ರೂಢಿಸಿಕೊಂಡಿರುತ್ತಾರೆ. ಆ ಮೂಲಕ ಜ್ಞಾನ ಸಂಗ್ರಹ ಮತ್ತು ಸಾಹಿತ್ಯ ಪರಿಚಾರಕರಾಗಿಯೂ ಹಲವರು ಖ್ಯಾತಿ ಪಡೆದಿರುವುದನ್ನು ಗಮನಿಸಿದ್ದೇವೆ. ಆದರೆ ಒಬ್ಬ ನಿವೃತ್ತ ಶಿಕ್ಷಕ ಬರೋಬ್ಬರಿ 15 ಲಕ್ಷ ಪುಸ್ತಕಗಳನ್ನು ಸಂಗ್ರಹಿಸಿ ಏಕ ವ್ಯಕ್ತಿಯ ಖಾಸಗಿ ಜ್ಞಾನ ಭಂಡಾರ ಸೃಷ್ಟಿಸಿರುವುದು ವಿಶೇಷವಾಗಿದೆ. ಈ ಕುರಿತು ಒಂದು ವರದಿ. ನೀ ತಲೆ ತಗ್ಗಿಸಿಬಹುದು, ನೀನು ತಲೆ ಎತ್ತಿ ಬಾಳುವಂತೆ ನಾನು ಮಾಡುತ್ತೇನೆ ಎನ್ನುತ್ತದಂತೆ ಪುಸ್ತಕ. ಜ್ಞಾನದಾಹಿಗಳು ಓದಬೇಕು ಎನಿಸಿದಾಗ ಗ್ರಂಥಾಲಯಕ್ಕೆ ಹೋಗುತ್ತಾರೆ. ಇಲ್ಲ, ಶಕ್ತಿ ಇರುವವರು ಪುಸ್ತಕ ಖರೀದಿಸುತ್ತಾರೆ.
ಬಾಲ್ಯದಲ್ಲಿ ಮನೆಗೆ ತೆಗೆದುಕೊಂಡು ಹೋಗಲು ಗ್ರಂಥಾಲಯದ ಅಧಿಕಾರಿ ನಿರಾಕರಿಸಿದಾಗ ತಾವೇ ಪುಸ್ತಕ ಕೊಂಡು ಸಂಗ್ರಹಿಸಲು ಆರಂಭಿಸಿದ ವ್ಯಕ್ತಿಯೊಬ್ಬರು ಇಂದು ಸುಮಾರು 15 ಲಕ್ಷ ಪುಸ್ತಕಗಳನ್ನು ಕಲೆ ಹಾಕಿ ಬೃಹತ್ ಜ್ಞಾನ ಭಂಡಾರವನ್ನೇ ನಿರ್ಮಿಸಿ ಜ್ಞಾನದಾಹಿಗಳಿಗೆ ಪುಸ್ತಕ ದೊರೆಯುವಂತೆ ಮಾಡಿದ್ದಾರೆ. ಅವರು ಯಾರು ಗೊತ್ತೇ? ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಚಿನಕುರುಳಿ ಬಳಿಯ ಹರಳಹಳ್ಳಿಯ ರೈತ ಪುತ್ರ ಅಂಕೇಗೌಡರು. ನಾನು ಯಾಕೆ ಜಗತ್ತಲ್ಲಿರ್ತಕ್ಕಂಥ ಎಲ್ಲ ಜ್ಞಾನಕ್ಕೆ ಸಂಬಂಧಪಟ್ಟ ಪುಸ್ತಕಗಳನ್ನು ಒಂದೇ ಸೂರಡಿ ತರಬಾರ್ದು ಅನ್ನೋ ಒಂದು ಆಲೋಚನೆ ಮಾಡಿಕೊಂಡು ನಾನು ಪುಸ್ತಕವನ್ನು ಸಂಗ್ರಹಿಸಿಕೆ ನಾನು ಪ್ರಾರಂಭ ಮಾಡಿದೆ. ವಿದ್ಯಾರ್ಥಿ ದೆಸೆಯಲ್ಲಿ ರಾಮಕೃಷ್ಣಾಶ್ರಮದಲ್ಲಿ ದೊರಕುತ್ತಿದ್ದ 25 ಪೈಸೆ 50 ಪೈಸೆಯ ಪುಟ್ಟ ಪುಟ್ಟ ಪುಸ್ತಕಗಳನ್ನು ಖರೀದಿಸಿ ಓದಲು ಆರಂಭಿಸಿದ ಇವರು ಕಳೆದ 35 ವರ್ಷಗಳಿಂದ ಪುಸ್ತಕ ಸಂಗ್ರಹದಲ್ಲಿ ನಿರತರಾಗಿದ್ದು ಏಕ ವ್ಯಕ್ತಿಯ ಖಾಸಗಿ ಬೃಹತ್ ಜ್ಞಾನ ಭಂಡಾರವನ್ನೇ ತೆರೆದಿದ್ದಾರೆ. ವಿವೇಕಾನಂದರು ರಾಮಕೃಷ್ಣ ಪರಮಹಂಸರು ಆಧ್ಯಾತ್ಮ ಲೋಕದ ಒಂಥರ ಇದಿದ್ದಾಗ ಆ ಕಾಲದಲ್ಲಿ ಅವನು ಓದಿದಾಗ ನನಗೆ ಒಂದು ಉದ್ರೇಕ ಆಗಿ ಏನಾದರೂ ಪುಸ್ತಕಗಳನ್ನು ಕಲೆಕ್ಟ್ ಮಾಡಬೇಕು, ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂಥವನ್ನು ಮಾಡಬೇಕು ಅಂತ ಶುರು ಮಾಡಿದ್ದು ಅದು ಬೆಳೆದು ಇವತ್ತು ಈ ಮಟ್ಟಕ್ಕೆ ಬಂದಿದೆ. ಲಕ್ಷಾಂತರ ಪುಸ್ತಕಗಳನ್ನು ಖರೀದಿಸಿ ಸಂಗ್ರಹಿಸಿ ಒಪ್ಪ ಓರಣವಾಗಿ ಜೋಡಿಸಿಟ್ಟಿರುವ ಅಂಕೇಗೌಡರ ಪುಸ್ತಕ ಮನೆಯಲ್ಲಿ ವಿಜ್ಞಾನ, ಕಲೆ, ಕಾನೂನು, ಇತಿಹಾಸ, ನಿಘಂಟು, ಪ್ರವಾಸ ಸಾಹಿತ್ಯ, ಕಥೆ, ಕಾದಂಬರಿ, ಮಕ್ಕಳ ಪುಸ್ತಕ, ಧಾರ್ಮಿಕ ಪುಸ್ತಕ, ಕುಮಾರವ್ಯಾಸನ ಕೃತಿಗಳು, ಮಹಾಭಾರತದ 500 ಕೃತಿಗಳು, ರಾಮಾಯಣದ 400ಕ್ಕೂ ಹೆಚ್ಚು ಕೃತಿಗಳು, ಭಗವದ್ಗೀತೆಯ 3000 ಕೃತಿಗಳು, ಮಹಾತ್ಮ ಗಾಂಧೀಜಿ ಕುರಿತ 100 ಕೃತಿಗಳು, 400ಕ್ಕೂ ಹೆಚ್ಚು ವಿಶ್ವಕೋಶಗಳು, ಕುವೆಂಪು ಕುರಿತ 550ಕ್ಕೂ ಹೆಚ್ಚು ಪುಸ್ತಕಗಳು, ದ.ರಾ ಬೇಂದ್ರೆಯವರ ಅಮೂಲ್ಯ ಕೃತಿಗಳು, ಪ್ರಸಿದ್ಧ ಕವಿಶ್ರೇಷ್ಠರ ಮೇರು ಕೃತಿಗಳು, ವಿಮರ್ಶಾ ಗ್ರಂಥಗಳಿವೆ. ಕನ್ನಡ ಭಾಷೆಯ ಕೃತಿಗಳು ಮಾತ್ರವಲ್ಲದೆ ಕೊಡವ, ಉರ್ದು, ಇಂಗ್ಲಿಷ್, ಹಿಂದಿ, ಮಲಯಾಳಂ, ತಮಿಳು, ಸಂಸ್ಕೃತ ಸೇರಿದಂತೆ 22 ಭಾರತೀಯ ಭಾಷೆಗಳು ಹಾಗೂ 8 ವಿದೇಶಿ ಭಾಷೆಗಳ ಪುಸ್ತಕಗಳು, ಹೀಗೆ ವಿವಿಧ ಪ್ರಾಕಾರದ ಜ್ಞಾನ ಸಂಪತ್ತೇ ಇಲ್ಲಿದೆ. ರೆವರೆಂಡ್ ಕಿಟ್ಟಲ್ ಅವರು ಸಂಪಾದಿಸಿದ ಕನ್ನಡ ಇಂಗ್ಲಿಷ್ ನಿಘಂಟಿನ ಮೂಲ ಪ್ರತಿಯೂ ಇವರ ಬಳಿ ಇದೆ. 1830ರಿಂದಲೇ ಇಲ್ಲಿ ಎಲ್ಲ ಹಳೆಯ ಓಲ್ಡ್ ಬುಕ್ಸ್ಗಳೆಲ್ಲ ದೊರಕ್ತವೆ. ಅದನ್ನೆಲ್ಲ ನೀವು ಈಗಾಗಲೇ ನೋಡ್ತಾ ಇದ್ದೀರಿ. ಬಹುಶಃ ಜಗತ್ತಿನಲ್ಲೇ ಒಬ್ಬ ವ್ಯಕ್ತಿ ತನ್ನ ಖಾಸಗಿ ಸಂಗ್ರಹದಲ್ಲಿ ಇಷ್ಟೊಂದು ಲಕ್ಷಾಂತರ ಪುಸ್ತಕಗಳನ್ನು ಸಂಗ್ರಹ ಮಾಡಿರುವಂಥ ಉದಾಹರಣೆಗಳು ಮತ್ತೊಂದಿಲ್ಲ. ಕನ್ನಡದ ಒಂದು ಉಳಿವಿಗಾಗಿ ಈ ರೀತಿಯಾದಂತಹ ಕೆಲಸ ತುಂಬ ಚಿರಸ್ಥಾಯಿಯಾಗಿರುವಂಥದ್ದು. ಒಂದು ಭಾಷೆಯ ಉಳಿವಿಗೆ ಬೇಕಾಗಿರುವಂಥ ತುಂಬ ಅಗತ್ಯವಾದ ಕೆಲಸವನ್ನು ಅಂಕೇಗೌಡ ಸರ್ ಅವರು ಮಾಡ್ತಿದ್ದಾರೆ. ತಮ್ಮ ದುಡಿಮೆಯ ಬಹುತೇಕ ಹಣವನ್ನ ಪುಸ್ತಕಗಳ ಖರೀದಿಗೆ ವಿನಿಯೋಗಿಸಿದ ಅಂಕೇಗೌಡರು ಲಕ್ಷಾಂತರ ಪುಸ್ತಕಗಳನ್ನು ಒಗ್ಗೂಡಿಸಿ ಇಂದು ಲಿಮ್ಕಾ ದಾಖಲೆಯ ಪುಸ್ತಕದಲ್ಲಿಯೂ ಸ್ಥಾನ ಪಡೆದಿದ್ದಾರೆ. ರಾಜ್ಯೋತ್ಸವ ಪ್ರಶಸ್ತಿ ಸೇರಿದಂತೆ ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೂ ಇವರು ಭಾಜನರಾಗಿದ್ದಾರೆ. ಈ ಪ್ರಶಸ್ತಿಗೋಸ್ಕರ ಪುಸ್ತಕ ಕಲೆಕ್ಟ್ ಮಾಡೋದಲ್ಲ, ಅದು ಎಲ್ಲರ ಕೈಗೆ ಪುಸ್ತಕ ದೊರಕುವಂಗೆ ಮಾಡಬೇಕು ಅನ್ನೋದೊಂದೇ ನನ್ನ ಆರೈಕೆ. ಅಂಕೇಗೌಡರ ಖಾಸಗಿ ಗ್ರಂಥ ಭಂಡಾರದಲ್ಲಿರುವ ಅಪರೂಪದ ಮತ್ತು ಅನರ್ಘ್ಯವಾದ ಲಕ್ಷಾಂತರ ಕೃತಿಗಳ ರಕ್ಷಣೆಗೆ ಅನುಕೂಲವಾಗುವಂತೆ ಉದ್ಯಮಿ ದಿವಂಗತ ಹರಿಖೋಡೆ ಅವರು ಒಂದು ಕಟ್ಟಡವನ್ನು ನಿರ್ಮಿಸಿಕೊಟ್ಟಿದ್ದಾರೆ. ಆದರೆ ಇವರ ಬಳಿ ಇರುವ ಪುಸ್ತಕಗಳನ್ನು ಜೋಡಿಸಿಡಲು ಈ ಜಾಗವೂ ಸಾಕಾಗದು. ಗ್ರಂಥಾಲಯದಲ್ಲಿ ರಾಶಿ ರಾಶಿ ಪುಸ್ತಕಗಳನ್ನು ಕಂಡಾಗ ಅಂಕೇಗೌಡರ ಈ ಸಾಹಸಕ್ಕೆ ತಲೆ ಬಾಗಿದರೂ ಇಷ್ಟು ಅಮೂಲ್ಯ ಕೃತಿಗಳು ಸೂಕ್ತ ನಿರ್ವಹಣೆ ಇಲ್ಲದೆ ಹಾಳಾಗುತ್ತವೆಯೇನೋ ಎಂಬ ನೋವು ಪುಸ್ತಕ ಪ್ರಿಯರನ್ನ ಕಾಡದಿರದು. ಈ ಪುಸ್ತಕ ಪ್ರೇಮಿಯ ಸಾಹಸಕ್ಕೆ ರಾಜ್ಯ ಸರ್ಕಾರವು ಬೆಂಬಲ ನೀಡಿದ್ದು ಕಟ್ಟಡ ನಿರ್ಮಾಣಕ್ಕೆ ಧನ ಸಹಾಯ ಮಾಡಿದೆ. ಈಗ ಹೊಸ ಕಟ್ಟಡ ನಿರ್ಮಾಣದ ಹಂತದಲ್ಲಿದೆ. ಊರ ಜನರು ಮತ್ತು ಅಂಕೇಗೌಡರ ಕುಟುಂಬದವರು ಈ ಪುಸ್ತಕಗಳ ನಿರ್ವಹಣೆ ಸಂಗ್ರಹಣೆಯ ಕಾರ್ಯಕ್ಕೆ ಒತ್ತಾಸೆಯಾಗಿ ನಿಂತಿದ್ದಾರೆ. ಡಾಕ್ಟರ್ ಬೆಟ್ಟಸ್ವಾಮಿ ಅಂಕೇಗೌಡರು ಶಿಕ್ಷಕರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯ ಸೆಲೆ ಎನ್ನುತ್ತಾರೆ. ಅಂಕೇಗೌಡರ ಈ ಜ್ಞಾನ ಭಂಡಾರವನ್ನು ಕುತೂಹಲದಿಂದ ನೋಡಲು ಭಾನುವಾರ ಹಾಗೂ ರಜಾ ದಿನಗಳಲ್ಲಿ ಹಲವರು ಆಗಮಿಸುತ್ತಾರೆ. ಇಂದಿನ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಭಾರತ ವಿಯೆಟ್ನಾಂ ಪ್ರಧಾನಿಗಳ ಶೃಂಗಸಭೆ, ದ್ವಿಪಕ್ಷೀಯ ಸಂಬಂಧ ವೃದ್ಧಿ ಸೇರಿ ಹಲವು ವಿಷಯಗಳ ಚರ್ಚೆ. ಕೃಷಿ ಕಾಯ್ದೆಗಳಲ್ಲಿ ಅಗತ್ಯ ಮಾರ್ಪಾಟು ಕುರಿತು ರೈತ ಮುಖಂಡರೊಂದಿಗೆ ಮುಕ್ತ ಮಾತುಕತೆಗೆ ಸರ್ಕಾರ ಸಿದ್ಧ, ಸಚಿವ ರಾಮದಾಸ್ ಅಠಾವಳೆ.
ಕೃಷಿ ಇಲಾಖೆಯನ್ನು ಜನಸ್ನೇಹಿಯಾಗಿಸಲು ಅಗತ್ಯ ಕ್ರಮ, ಉನ್ನತೀಕರಣಕ್ಕೆ ತಂತ್ರಜ್ಞಾನ ಬಳಕೆ, ಸಚಿವ ಬಿಸಿ ಪಾಟೀಲ್. ರಾಜ್ಯದಲ್ಲಿ ಕೋವಿಡ್-19 ಲಸಿಕೆ ವಿತರಣೆಗೆ ಸಿದ್ಧತೆ, ಸಂಗ್ರಹ ಸಾಗಾಟಕ್ಕೆ ಸಕಲ ವ್ಯವಸ್ಥೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ. ವೀಕ್ಷಕರೇ ಗಮನಿಸಿ, ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ವೀಕ್ಷಿಸಿ ಚಂದನ ವಾರ್ತೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 11 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ. ಏನ್ ಕೆಂಪಣ್ಣ ಓಟ್ ಹಾಕಿದ್ಯಾ? ನಾನು ಒಬ್ಬ ಓಟ್ ಹಾಕ್ಲಿಲ್ಲ ಅಂದ್ರೆ ಈ ದೇಶಕ್ಕೆ ಏನು ನಷ್ಟ ಆಗಲ್ಲ ಬಿಡು. ಕೆಂಪಣ್ಣ, ನಿಮ್ ಮನೆಗೆ ಉಪಯೋಗಿಸ್ತಿದ್ದಲ್ಲ ಕಲ್ಲುಗಳು, ಅದ್ರಲ್ಲಿ 5 ಕಮ್ಮಿ ಆದ್ರೆ ಏನಾಯ್ತದೆ? ಅದ್ ಹೆಂಗಾಯ್ತದೆ? ಮನೆ ಅಡಿಪಾಯ ಭದ್ರವಾಗಿದ್ರೆ ತಾನೇ ಮನೆ ಗಟ್ಟಿಯಾಗಿರೋದು. ಹಾ, ಇದು ಹಂಗೆಯ. ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆ ಪ್ರಜಾಪ್ರಭುತ್ವದ ಅಡಿಪಾಯ. ನಾವು ಹಾಕೋ ಒಂದೊಂದು ಓಟ್ ಕೂಡ ದೇಶ ಕಟ್ಟೋದ್ರಲ್ಲಿ ಸಹಾಯ ಆಯ್ತದೆ. ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಗೆಲುವು ಸೋಲಿಗೆ ಒಂದೊಂದು ಮತನು ಬಹಳ ಮುಖ್ಯ. ನಮ್ಮ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಮತ ಹಾಕೋಣ, ಬಲಿಷ್ಠ ದೇಶ ಕಟ್ಟೋಣ. 9 to 5 job, अरे 5 to 9 job, ಓಡು all the time.